Hello students. So in the previous video I explained you one problem related to the calculation of cost of debt. Is it? So that means the debentures. So debentures were issued, and in the previous problem I explained you about the calculation of debenture cost before interest and after interest. Is it? ಅದರೊಳಗೆ ಏನು ಕಲ್ತಿದ್ವಿ ಅಂದ್ರೆ ಬಿಫೋರ್ ಇಂಟ್ರೆಸ್ಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಆಫ್ಟರ್ ಇಂಟ್ರೆಸ್ಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂತ ನಿಮಗೆ ನಾನು ಒಂದು ಪ್ರಾಬ್ಲಮ್, ಒಂದು ಸ್ಮಾಲ್ ಪ್ರಾಬ್ಲಮ್ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ. ಅಪಾರ್ಟ್ ಫ್ರಮ್ ದ್ಯಾಟ್ ಇವನ್ ವಿ seen one more important variety of problem, that is where the debentures are issued at the par means face value, and at the premium and at the discount. Okay, ಸೊ ಬರೀ ಟ್ಯಾಕ್ಸ್ ಕೊಟ್ಟಿದ್ದು ಅಥವಾ ಬಿಟ್ಟಿದ್ದಂತ ಅಷ್ಟೇ ನೋಡಲಾರ್ದು ಇನ್ನೊಂದು ಏನು ಮೆಥಡ್ ನೋಡಿದ್ವಿ ಅಂದ್ರೆ related to the issuing of the debenture at par, at premium and at discount. ಓಕೆ, ಸೊ ನಿಮ್ಗದು ಕಾನ್ಸೆಪ್ಟ್ ಅರ್ಥ ಆಗ್ಯದಂತ ನಾನು ಅಂದ್ಕೊಂಡಿನಿ. ಬಟ್ ಇವಂದು ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಡೌಟ್ಸ್ ಇದ್ರೂ ನಾನು ಇನ್ನೊಂದು ಪ್ರಾಬ್ಲಮ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತೀನಿ, ಅದ್ರಾಗ ನಾವು ನೋಡೋಣಂತ. ಓಕೆ, ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಅಂದ್ರೂ ಭಾಳ ಈಸಿ ಅದ ರೀ, ಬಿಫೋರ್ ಟ್ಯಾಕ್ಸ್ ಆಫ್ಟರ್ ಟ್ಯಾಕ್ಸ್. ಓಕೆ, ಐ ಆಮ್ ನಾಟ್ ಫೋಕಸಿಂಗ್ ಮಚ್ ಆನ್ ದ್ಯಾಟ್, ಬಟ್ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಫಾರ್ 2 marks. ನಾವು ಓನ್ಲಿ ಆಮ್ ಟೆಲಿಂಗ್ ಯು 2 marksನಾಗ ಆ ಥರ ಕ್ವಶನ್ಸ್ ಬರ್ತಾವೆ. ಸುಮ್ಮನೆ ಕೈಯೊಳಗಿಂದ 2 marks ಬಿಟ್ಬಿಡ್ಬೇಡ್ರಿ. ಸಿಂಪಲ್ ಅದ ರೀ, ಫಾರ್ಮುಲಾ ಒಂದು ಸ್ವಲ್ಪ ನೆನಪಿಟ್ಕೊಂಡ್ರೆ ಸಾಕು, ನಿಮಗೆ ಆರಾಮ್ಸೆ ಗೊತ್ತಾಗ್ಬಿಡ್ತದೆ. ಓಕೆ, so now let us move to the cost of debt, that is calculation of cost of debt. So here I am going to explain you 2 important problems. ಸೊ ನಿಮ್ಗೆ ಸೆಕೆಂಡ್ ಟೈಪ್ ವೆರೈಟಿ ಏನು ಹೇಳಿದ್ನಲ್ಲ ಅದ್ರಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ಬೋದು ಅಂತ ನನಗೆ ಅನ್ನಿಸ್ತದೆ. ವೇರ್ ದ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಆಟ್ ದ ಪಾರ್, ಆಟ್ ದ ಪ್ರೀಮಿಯಮ್, ಆಟ್ ದ ಡಿಸ್ಕೌಂಟ್. ಓಕೆ, ಆ ವೆರೈಟಿ ಪ್ರಾಬ್ಲಮ್ ಏನದಲ್ಲ ಅದು 15 marksiಗೆ ಇಂಪಾರ್ಟೆಂಟ್ ರೀ. ಆ ವೆರೈಟಿ ಪ್ರಾಬ್ಲಮ್ 15 marksiಗೆ ಬರ್ತದೆ. ಐದರ್ ಯು ವಿಲ್ ಗೆಟ್ ಆನ್ ದ ಡಿಬೆಂಚರ್ ಆರ್ ಎಲ್ಸ್ ಆನ್ ದ ಪ್ರಿಫರೆನ್ಸಸ್. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಇನ್ ಫರ್ದರ್ ವಿಡಿಯೋಸ್, ಯು ವಿಲ್ ಗೆಟ್ ಟು ನೋ. ಬಟ್ ಅದಷ್ಟು ಕ್ಲಿಯರ್ ಮಾಡ್ಕೊರಿ ಕಾನ್ಸೆಪ್ಟ್. So now I am taking one more important variety problem, that is where the debentures are issued at the premium. ಸೊ ಪ್ರೀಮಿಯಮ್ ಅಂತ ಗೊತ್ತಾಗ್ತದಲ್ಲ ರೀ, ಪಾರ್ ಅಂತೂ ನಾವು ತೊಗೊಂಡಿಲ್ಲ. ಪಾರ್ ಅಂದ್ರೆ ಫೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಇಶ್ಯೂ ಮಾಡಿದಾಗ ನಿಮಗೇನು ಕನ್ಫ್ಯೂಷನ್ಸ್ ಇಲ್ಲ ಅಂತ ನಾನು ಅನ್ಕೋತೀನಿ, ಎಲ್ಲ ಕ್ಲಿಯರ್ ಇರ್ತದೆ, ಅಲ್ಲೇನು ಕ್ಯಾಲ್ಕುಲೇಷನ್ ಇರೋದಿಲ್ಲ. ಸೊ ಅದನ್ನು ಆರಾಮ್ಸೆ ನೀವು ಮಾಡ್ತೀರಿ. ಈಗ ಇನ್ನೊಂದು ಏನು ಇದ್ರಾಗ ಜಾಸ್ತಿ ನಾ ಈ ವಿಡಿಯೋನಾಗ ನಿಮಗೆ ಎದ್ರ ಬಗ್ಗೆ ಹೇಳ್ತೀನಿ ಅಂದ್ರೆ ವೇರ್ ದ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಆಟ್ ದ ಪ್ರೀಮಿಯಮ್ ಆ್ಯಂಡ್ ಡಿಸ್ಕೌಂಟ್. ಸೊ ಈ ಪ್ರಾಬ್ಲಮ್ನ ನಿಮ್ಗೆ ಅದ್ರ ಬಗ್ಗೆನ ಫೋಕಸ್ ಮಾಡ್ತೀನಿ. ಓಕೆ, ಸೊ ಲೆಟ್ ಅಸ್ ಸಿ ದ ಪ್ರಾಬ್ಲಮ್. ಸಿ ಹಿಯರ್, Nagu company issues 80,000 9% debentures at a premium of 10%. So what happened here? Nagu company, they are issuing 80,000 debentures. So the cost is 80,000 and what is the rate? That is 9%. Okay, see ಆ ಡಿಬೆಂಚರ್ ಏನು ಕೊಟ್ಟಿರ್ತಾರಲ್ಲ ಅದ್ರ ಮುಂದೆ ಅದಕ್ಕಿಂತ ಪೈಲಾಗೇನೆ ಕೊಟ್ಬಿಟ್ಟಿರ್ತಾರೆ ರೀ ನಮ್ದು ಎಷ್ಟು ಪರ್ಸೆಂಟ್ ಅದ ಅಂತ. ಪರ್ಸೆಂಟ್ ಅಂದ್ರೆ ಇಂಟ್ರೆಸ್ಟ್ ರೇಟ್. ಓಕೆ, ಸೊ ನಾಗು ಕಂಪನಿ ಇಶ್ಯೂಸ್ 80,000, ದ ಕಾಸ್ಟ್ ಆಫ್ ಡಿಬೆಂಚರ್ ಈಸ್ 80,000 ಆ್ಯಂಡ್ ದ ಇಂಟ್ರೆಸ್ಟ್ ರೇಟ್ ಈಸ್ 9% ಆ್ಯಂಡ್ issued at a premium of 10%. Here it is issued at the premium of 10%. 10% premium rate ಕೊಟ್ಟಾರ. ಪ್ರೀಮಿಯಮ್ ಅಂದ್ ನಥಿಂಗ್ ಬಟ್ ವಾಟ್, ಮೋರ್ ದ್ಯಾನ್ ದ ಫೇಸ್ ವ್ಯಾಲ್ಯೂ. ಸೊ ಫೇಸ್ ವ್ಯಾಲ್ಯೂ ಎಷ್ಟು ಇರ್ತದಲ್ಲ ಅದಕ್ಕಿಂತ ಹೆಚ್ಚು. ಈಗ ಡಿಬೆಂಚರ್ ಫೇಸ್ ವ್ಯಾಲ್ಯೂ ಎಷ್ಟು ಹೇಳ್ಯಾರ ನಮ್ಗೆ ಅವ್ರು 80,000 ಅಂತ ಕೊಟ್ಟಾರ್ರಿ. ಸೊ 80,000ಕ್ಕೆ ಅವ್ರು ಇಶ್ಯೂ ಮಾಡಿಲ್ಲ, ಅದನ್ನು ಎಷ್ಟಕ್ಕೆ ಇಶ್ಯೂ ಮಾಡ್ಯಾರ? 80,000ಗಿಂತ ಹೆಚ್ಚು ವ್ಯಾಲ್ಯೂಗೆ ಇಶ್ಯೂ ಮಾಡ್ಯಾರ, ಅಂದರೆ 10% ಹೆಚ್ಚಿಗೆ ಇಶ್ಯೂ ಮಾಡ್ಯಾರ. ಅದು ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಮೇಲೆ ನಾವು ಕಾಸ್ಟ್ ಎಷ್ಟದ ಅಂತ ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ಹಿಯರ್ ಒನ್ ಮೋರ್ ಇನ್ಫಾರ್ಮೇಷನ್ ಈಸ್ ವಾಟ್, ದ ಟ್ಯಾಕ್ಸ್ ರೇಟ್ ಅಪ್ಲಿಕೇಬಲ್. ಸೊ ಟ್ಯಾಕ್ಸ್ ರೇಟ್ ಯಾವಾಗಲೂ ಪ್ರಾಬ್ಲಮ್ನ ಕೊಟ್ಟಿರ್ತಾರೆ, ನೀವೇ ತಲೆ ಓಡಿಸ್ತೀರಿ ಒಂದು ಸ್ವಲ್ಪ. ಟ್ಯಾಕ್ಸ್ ರೇಟ್ ಕೊಟ್ಟಿರ್ತಾರೆ, ಕೊಡಲಿಲ್ಲ ಅಂದ್ರೆ ಪ್ರಾಬ್ಲಮ್ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನೇ ನೀವು ಇಮ್ಯಾಜಿನೇಷನ್ ಮಾಡ್ಲಿಕ್ಕೆ ಆಗ್ತದೆ ಅಂದರೆ ಟ್ಯಾಕ್ಸ್ ಎಷ್ಟಿರುತ್ತೆ ಅಂಥೇಳಿ, ಇಲ್ಲ. ಸೊ ಟ್ಯಾಕ್ಸ್ ಯಾವಾಗಲೂ ಕೊಟ್ಟಿರ್ತಾರೆ. ಇನ್ ಕೇಸ್ ಈ ಥರ ಈಗ ನಮ್ಗೆ ಏನು ಹೇಳ್ತಿಲ್ಲ ಈ ವೆರೈಟಿ ಒಳಗಂತೂ ಡೆಫಿನೆಟ್ಲಿ ಟ್ಯಾಕ್ಸ್ ಕೊಟ್ಟಿರ್ತಾರೆ. ಬಿಕಾಸ್ ಇನ್ ದ ಫಾರ್ಮುಲಾ ಓನ್ಲಿ ದೇರ್ ಟಿ ಅಂತದ ಇಲ್ರಿ ಫಾರ್ಮುಲಾನಾಗ. ಟಿ ಈಸ್ ನಥಿಂಗ್ ಬಟ್ ವಾಟ್, ದಟ್ ಈಸ್ ಟ್ಯಾಕ್ಸ್. ಓಕೆ, ಸೊ ಕನ್ಫ್ಯೂಷನ್ಸ್ ಬೇಡ, ಟ್ಯಾಕ್ಸ್ ಯಾವಾಗಲೂ ಕೊಟ್ಟಿರ್ತಾರೆ. ಓಕೆ, ಟ್ಯಾಕ್ಸ್ ಅಪ್ಲಿಕೇಬಲ್ ಟು ದ ಕಂಪನಿ ಈಸ್ ಹೌ ಮಚ್? 60%. 60% ಟ್ಯಾಕ್ಸ್ ರೇಟ್ ಹೇಳ್ಯಾರ. ಸೊ ವಿತ್ ದಿಸ್ ಇನ್ಫಾರ್ಮೇಷನ್ ವಾಟ್ ಯು ಹ್ಯಾವ್ ಟು ಡೂ? ಕಂಪ್ಯೂಟ್ ದ ಕಾಸ್ಟ್ ಆಫ್ ಡೆಟ್ ಕ್ಯಾಪಿಟಲ್. So you have to calculate the cost of debt capital. So let us see the solution. See here,
Computation of cost of debt capital. What is the formula? First write down the formula. So formula is here. KD is equal to, KD is nothing but what? Cost of debt. KD is equal to I divided by P into the bracket 1 minus T. I is nothing but interest, P is nothing but principal. So 1 minus T, T is nothing but tax. Okay. So ನಿಮ್ಗೆ ಇದರದ್ದು ಎಕ್ಸ್ಪ್ಲನೇಷನ್ ಇಲ್ಲಿ ತೆಳಗೆ ಸಿಗ್ತದೆ ನೋಡ್ಬೋದು. KD is equal to cost of debt. I ಅಂದ್ರೆ ಇಂಟ್ರೆಸ್ಟ್. ನಮ್ಗೆ ಈಗ ಇಂಟ್ರೆಸ್ಟ್ ಎಷ್ಟು ಅದ ರೀ ಪ್ರಾಬ್ಲಮ್ನಾಗ? ಅವ್ರು ಏನು ಮೆನ್ಷನ್ ಮಾಡ್ಯಾರ? 9% ಅಂತ ಮೆನ್ಷನ್ ಮಾಡ್ಯಾರ. ಸೊ 9% ನಾವು ಕ್ಯಾಲ್ಕುಲೇಟ್ ಮಾಡಬೇಕೀಗ. ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಆನ್ ದ 80,000 rupees. ಇಲ್ಲಿ ನೀವು ಕ್ಯಾಲ್ಕುಲೇಷನ್ ನೋಡ್ಬೋದು ಬ್ರ್ಯಾಕೆಟ್ನಾಗ ಅದ. ಸೊ 80,000 ಇಂಟು 9 ಡಿವೈಡೆಡ್ ಬೈ 100. 9% ಇದ್ರ ಮೇಲೆ ಅಪ್ಲೈ ಮಾಡಿರಿ 80,000 ಮೇಲೆ. ಎಷ್ಟು ಬರ್ತದೆ ನಿಮ್ಮ ಆನ್ಸರ್? 7,200. ಯು ಕ್ಯಾಲ್ಕುಲೇಟ್ ಇಟ್. So 80,000 into 9%, 9 divided by 100, you will get the answer 7,200. Okay. So ನಿಮಗೇನ ಮಾಡಿ ತೋರಿಸ್ತಾರೆ, ಇಲ್ಲಿ ಮಾಡೇ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ 0 0 2 ಕ್ಯಾನ್ಸಲ್ ಆಗ್ತಾವೆ, ಇಲ್ಲಿ 2 0 ಕ್ಯಾನ್ಸಲ್ ಆಗ್ತಾವೆ. ಇನ್ನು ಎಷ್ಟು ಉಳಿತಾವೆ? 8 2 zeros. ಓಕೆ. ಸೊ 9 8 ಎಷ್ಟು ರೀ? 72. ಸೊ ಟೇಕ್ that 2 zeros. So you will get 7,200 rupees. Okay. Next, T is what? That is tax. ಸೊ ಟ್ಯಾಕ್ಸ್ ಎಷ್ಟು ಹೇಳ್ಯಾರ ನಮಗೆ? 60% ಹೇಳ್ಯಾರ. ಸೊ 60% ಹೆಂಗೆ ಕನ್ವರ್ಟ್ ಮಾಡ್ಕೋತೀರಿ? 60 ಡಿವೈಡೆಡ್ ಬೈ 100. 60 ಡಿವೈಡೆಡ್ ಬೈ 100 ಮಾಡಿದ್ರೆ ಯು ವಿಲ್ ಗೆಟ್ 0.60. ಓಕೆ. ಸೊ 6.60ನ ಕನ್ವರ್ಟ್ ಮಾಡ್ಕೋಬೇಕು ಅದನ್ನು. ನೆಕ್ಸ್ಟ್ ಈಸ್ ಪಿ. ಪಿ ಈಸ್ ನಥಿಂಗ್ ಬಟ್ ವಾಟ್? ಪ್ರಿನ್ಸಿಪಲ್ ಅಂತ ಹೇಳಿದ್ದೆ ನಾನು. ಪ್ರಿನ್ಸಿಪಲ್ ಅಂತ ಹೇಳ್ತೀವಿ ಅಥವಾ ನೆಟ್ ಪ್ರೊಸೀಡ್ಸ್ ಅಂತ ಹೇಳ್ತೀವಿ. ನೆಟ್ ಪ್ರೊಸೀಡ್ಸ್ ಅಂತ ಹೇಳ್ಬೋದು ಅಥವಾ ಇಶ್ಯೂ ಪ್ರೈಸ್ ಅಂತಲೂ ಹೇಳ್ಬೋದು. Okay. So net proceeds, how much here? See, here one different thing is what? They are issuing the debenture at the premium. Premium issue ಮಾಡ್ಯಾರ. ಎಷ್ಟು ಪ್ರೀಮಿಯಮ್ ಅಂದ್ರೆ 10% ಪ್ರೀಮಿಯಮ್ ಅದ. ಸೊ ಏನು ಮಾಡ್ಬೇಕೀಗ ನಾವು ಅಂತಂದ್ರೆ ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಮ್. ಫೇಸ್ ವ್ಯಾಲ್ಯೂ ಇಸ್ ಹೌ ಮಚ್? 80,000 ಪ್ಲಸ್ ಪ್ರೀಮಿಯಮ್. ಪ್ರೀಮಿಯಮ್ ಎದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀರಿ ಅಂತಂದ್ರೆ 80,000 ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀರಿ. ಸೊ 80,000 ಇಂಟು 10%. ಸೊ ಅದ್ರ ಮೇಲೆ 10% ನೀವು ಹಾಕಿದ್ರೆ ನಿಮ್ಗೆ ಎಷ್ಟು ಬರ್ತದೆ? ಸೊ 0 0 ಇಲ್ಲಿ ಕ್ಯಾನ್ಸಲ್ ಆಗ್ತೀರಿ, ಇಲ್ಲೊಂದು 0 ಇಲ್ಲೊಂದು 0 ಹೋಗ್ತದೆ. ಎಷ್ಟು ಬಂತು ನಿಮ್ಮ ಆನ್ಸರ್? 8,000 rupees. ಓಕೆ. ಸೊ 8,000, ದಿಸ್ ಈಸ್ ಯುವರ್ ಪ್ರೀಮಿಯಮ್ ಅಮೌಂಟ್. 8,000 ಈಸ್ ದ ಪ್ರೀಮಿಯಮ್ ಅಮೌಂಟ್. ಸೊ 80,000 ಪ್ಲಸ್ 8,000. ಫೇಸ್ ವ್ಯಾಲ್ಯೂ ಯಾವಾಗಲೂ ಏನು ಮಾಡಬೇಕು? ಪ್ರೀಮಿಯಮ್ ಆ್ಯಡ್ ಮಾಡಬೇಕು. ಡಿಸ್ಕೌಂಟ್ ಇದ್ರೆ ಫೇಸ್ ವ್ಯಾಲ್ಯೂನಾಗ ಮೈನಸ್ ಮಾಡಬೇಕು. ಸೊ ಈಗೇನದ ನಮ್ಮದು ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಮ್ ಮಾಡಿದಕ್ಕೆ ಎಷ್ಟು ಬಂತು ನನ್ನ ಆನ್ಸರ್ ಅಂದ್ರೆ 88,000 ಬರ್ತದೆ. ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ 88,000 ಆನ್ಸರ್ ಬರ್ತದೆ. ಓಕೆ. ನೌ ವಿ ಗಾಟ್ ಆಲ್ ದ ಇನ್ಪುಟ್ಸ್. ಲೆಟ್ಸ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಇನ್ ದ ಫಾರ್ಮುಲಾ. ಸೊ ಫಾರ್ಮುಲಾ ಇಲ್ಲದೆ ನಿಮಗೆ ಕಾಣಿಸ್ಲಿಕ್ಕೆ ಅಂದ್ಕೊಂಡಿನಿ. ಸೊ KD is equal to I, that is interest, how much you are taking? 7,200 divided by the P value, that is net proceeds ಅಥವಾ principal amount. So net proceeds how much you are taking? 88,000 into the bracket 1 minus 0.60. ಸೊ ಡೆಸಿಮಲ್ನ ಕನ್ವರ್ಟ್ ಮಾಡಿದ್ರೆ ಟ್ಯಾಕ್ಸ್ ರೇಟ್ ಇಡಬೇಕು, that is 0.60. So now what value will get? So 7,200 divided by 88,000. How much value will get? 0.081. 0.081 and here 1 minus 0.60. That is you will get 0.40. ಎರಡನ್ನೂ ಇಂಟು ಮಾಡಿದರೆ ನಿಮ್ಗೆ ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ 0.0324. 0.24. ಇದು ನಮ್ಗೆ ಆನ್ಸರ್ ಬಂತು. ಬಟ್ ನಾವೀಗ ಪರ್ಸೆಂಟೇಜ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಮಲ್ಟಿಪ್ಲೈಡ್ ವಿತ್ 100. 100ಗೆ ಇಂಟು ಮಾಡಿದರೆ ಎಷ್ಟು ಬರ್ತದೆ ನಿಮ್ಮ ಆನ್ಸರ್ ಫೈನಲಿ ಅಂದ್ರೆ 3.24%. 3.24% you will get the final answer. So I hope you cleared with this problem. Simple ಅದರ ಏನೂ ಇಲ್ಲ. ಸೊ ಇಲ್ಲಿ ಏನದ ನಮ್ಗೆ ಎಕ್ಸ್ಟ್ರಾ ಅಂದ್ರೆ ಪಾರ್ ವ್ಯಾಲ್ಯೂ ಕೊಟ್ಟು, ಪಾರ್ ಇಲ್ಲ ನಮ್ದು, ಇಲ್ಲಿ ಪ್ರೀಮಿಯಮ್ ಅದ. ಅಂದ್ರೆ ಫೇಸ್ ವ್ಯಾಲ್ಯೂಗೆ ಇಶ್ಯೂ ಮಾಡಿಲ್ಲ, ಪ್ರೀಮಿಯಮ್ಗೆ ಇಶ್ಯೂ ಮಾಡೋದು. ಪ್ರೀಮಿಯಮ್ ಅಂದರೆ ಹೆಚ್ಚದು. ಸೊ ಹೆಚ್ಚಾಗಿದ್ದ ವ್ಯಾಲ್ಯೂ ಏನು ಮಾಡಬೇಕು? ಫೇಸ್ ವ್ಯಾಲ್ಯೂಗೆ ಆ್ಯಡ್ ಮಾಡಬೇಕು, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ರಿಮೈನಿಂಗ್ ವಿಲ್ ಬಿ ಸೇಮ್. ಓಕೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಅನದರ್ ಪ್ರಾಬ್ಲಮ್ is for what? Issued at discount. So this problem is
it should be issued at the discount rate. So let us see the problem. Ashok Company issues 80,000 9% debentures at a discount of 5%. So Ashok Company, they are issuing 80,000 debentures. Same value ತಗೊಂಡಿನ 80,000 debentures. What is the rate of interest here? 9%. Okay. So 9% debentures at a discount of 5%. Discount ಎಷ್ಟದರಿ ಅಂದ್ರೆ 5%. The tax rate is 50%. Compute the cost of debt capital. Okay. So debenture cost ಎಷ್ಟದಂದ್ರೆ 80,000. Interest rate 9%. Discount is how much? 5%. ಆ ಹಿಂದಿನ ಪ್ರಾಬ್ಲಮ್ನಾಗ ಪ್ರೀಮಿಯಮ್ ಇತ್ತು, ಅಂದ್ರೆ ನಾವು ಏನು ಮಾಡಿದ್ವಿ, ಪ್ರೀಮಿಯಮ್ ಇದ್ದಿದ್ದನ್ನು ಆಡಪ್ ಮಾಡಿದ್ವಿ ಫೇಸ್ ವ್ಯಾಲ್ಯೂಗೆ, ವೇರ್ ದ ಡಿಬೆಂಚರ್ ಈಸ್ ಇಶ್ಯೂಡ್ ಆಟ್ ಮೋರ್ ದ್ಯಾನ್ ದ ಫೇಸ್ ವ್ಯಾಲ್ಯೂ. But in this problem it is on the discount. Discount means where the debenture is issued at less than the face value. Face value ಕಿಂತ ಕಡಿಮೆಗೆ ಇಶ್ಯೂ ಮಾಡಿರ್ತಾರೆ. ಓಕೆ. So tax rate applicable is 50%. So compute the cost of debt capital. So let us see the solution. So formula same adari. KD is equal to I divided by P into the bracket 1 minus T. Okay. So KD is nothing but cost of debt. I is interest. Interest ಎಷ್ಟು ಬಂದ ನಿಮ್ದು ಅಂದ್ರೆ 7,200. ಹೆಂಗೆ ಕ್ಯಾಲ್ಕುಲೇಟ್ ಮಾಡಿರಿ? 80,000 into 9%. So how much you will get? 7,200. Next tax. So tax ಎಷ್ಟಿದೆ? 50% ಅದ. So 0.50 ತಗೋತೀವಿ ಕನ್ವರ್ಟ್ ಮಾಡಿಕೊಂಡು. ನೆಕ್ಸ್ಟ್ ಪಿ, ದಟ್ ಈಸ್ ನೆಟ್ ಪ್ರೊಸೀಡ್ಸ್. ಸೊ ಇಶ್ಯೂ ಪ್ರೈಸ್ ಎಷ್ಟು ಅದಲ್ಲ ನಮಗಂದ್ರೆ ಇಲ್ಲೇನು ಆಗಿದ್ರಿ, ಫೇಸ್ ವ್ಯಾಲ್ಯೂ ಮೈನಸ್ ಡಿಸ್ಕೌಂಟ್. ಸೊ ಈ 80,000 ಏನದಲ್ಲ, ಈ 80,000 ಮೇಲೆ ಏನು ಮಾಡ್ಯಾರ, 5% ತೆಗಿಬೇಕು ಮೊದಲು. ಓಕೆ. 0,0,0,0 ಕ್ಯಾನ್ಸಲ್ಸ್. ಓಕೆ. ಸೊ ಕ್ಯಾನ್ಸಲ್ ಆದರೆ ಈಗ ಏನು ಉಳಿದ ನಮಗಂದ್ರೆ 800 into 5. ಸೊ 8 5 ಎಷ್ಟು ಬರ್ತದೆ ನಮ್ಮದು ಅಂದ್ರೆ 40. ಮತ್ತು ಇವೆರಡು ಝೀರೋಸ್ ಇಲ್ಲಿ ಇಟ್ಬಿಡ್ರಿ. ಎಷ್ಟು ಬಂತು ಆನ್ಸರ್? 4,000. ಈ 4,000 ಇಲ್ಲಿ ಬಂದದ್ದು ನೋಡ್ರಿ. ಓಕೆ. ಸೊ ಫೇಸ್ ವ್ಯಾಲ್ಯೂ 80,000 ಮೈನಸ್ ಡಿಸ್ಕೌಂಟ್ 4,000. ಸೊ ಈ ಡಿಸ್ಕೌಂಟ್ ಇದ್ದಿದ್ದ ಕಾರಣ ನಾನು ಏನು ಮಾಡ್ತೀನಿ, ಫೇಸ್ ವ್ಯಾಲ್ಯೂನಾಗ ಡಿಸ್ಕೌಂಟ್ ಮೈನಸ್ ಮಾಡ್ತೀನಿ. ನನ್ನ ಆನ್ಸರ್ ಎಷ್ಟು ಬರ್ತದಿಲ್ಲ ಅಂದರೆ 76,000. ಓಕೆ. Now we got all the values, substitute them in the formula. So KD is equal to 7,200 divided by 76,000 into the bracket 1 minus 0.50. So 0.50 is what? That is the tax. So ಈಗ ನಾವು ಡಿವೈಡ್ ಮಾಡಿದ ಆನ್ಸರ್ ಎಷ್ಟು ಬಂತು ಅಂದರೆ 0.0947 0.0947 ಇಂಟು 0.50. ಓಕೆ. ಸೊ ಅವೆರಡು ಇಂಟು ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗ್ತಾ ಆನ್ಸರ್ ಅಂದ್ರೆ 0.0474. ಸಿ 3 ತೊಗೋಬೇಕಂತಿಲ್ಲ, 0.047 ತೊಗೊಂಡ್ರೆ ನಡೀತದೆ, ಇನ್ನು 4 ತೊಗೋಬೇಕಂತ ಕಂಪಲ್ಸರಿ ಇಲ್ಲ. ಓಕೆ. 0.047 ಬಂತು. ದಿಸ್ ಐ ಗಾಟ್ ಆ್ಯಕ್ಚುಲಿ ಆನ್ಸರ್, ಬಟ್ ಐ ಹ್ಯಾವ್ ಟು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ನಾನು ಏನು ಮಾಡ್ಬೇಕಂದ್ರೆ ಫೈನಲಿ ಐ ಹ್ಯಾವ್ ಟು ಮಲ್ಟಿಪ್ಲೈ ಬೈ 100. ಸೊ 0.0474 into 100 is equal to 4.74%. 4.74%. This is my final answer. ಓಕೆ. ಸೊ ಈಗ ನಾನು ಡಿಸ್ಕೌಂಟ್ನಾಗ ಇಶ್ಯೂ ಮಾಡಿದೆ ಅಂದ್ರೆ ನನಗೆ ಕಾಸ್ಟ್ ಎಷ್ಟು ಆಗ್ತದೆ ಅಂದ್ರೆ 4.74% ಆಗ್ತದೆ. ಗೆಟ್ಟಿಂಗ್ ದಿಸ್ ಪ್ರಾಬ್ಲಮ್ಸ್. ಸೊ ಫಾರ್ಮುಲಾ ಅಂದರೆ ನೆನಪಿಟ್ಕೊಂಡ್ರೆ ಸಾಕು, ಬಾಕಿ ನೀವು ಆರಾಮ್ಸೆ ಮಾಡ್ಬೋದು. ಏನಾರು ನಿಮ್ಗೆ ಏನೋ ಕನ್ಫ್ಯೂಷನ್ಸ್ ಡೌಟ್ಸ್ ಇದ್ರೆ ನನಗೆ ಮೆಸೇಜ್ ಮಾಡಿರಿ. Tomorrow, now only after watching this video, I am going to give you homework. So you have to do that homework. Okay, fine.